ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ಬಿಜೆಪಿಗೆ ಇವತ್ತು ಮಹತ್ತರ ಬದಲಾವಣೆಗಳನ್ನ ಸೂಚಿಸುವಂತಹ ಪರ್ವಕಾಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಹೇಗೆ ಸಂಪುಟ ವಿಸ್ತರಣೆಯ ಬೃಹನ್ ನಾಟಕ ನಡೀತಾ ಇದೆಯೋ ಅದೇ ಮಾದರಿಯಲ್ಲಿ ಬಿಜೆಪಿಯಲ್ಲೂ ಸಹ ಒಂದು ಮಹತ್ತರ ಪ್ರಸಂಗ ನಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಈ ಬೆಳವಣಿಗೆಯಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಈಗ ಢವಢವ ಶುರುವಾಗಿದೆ. ಅಷ್ಟಕ್ಕೂ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ? ವಿಜಯೇಂದ್ರ ತಲೆ ಮೇಲೆ ತೂಗ್ತಾ ಇರುವಂತಹ ತೂಗುಗತಿಯಾದ್ರೂ ಯಾವುದು? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಇವತ್ತು ಮಿಂಚಿನ ಸಂಚಾರ ಏರ್ಪಟ್ಟಿರೋದಂತೂ ನಿಜ. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆನೆ ಮಾಜಿ ಸಿಎಂ ಹಾಗೆ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪ ಅವರ ನಿವಾಸಕ್ಕೆ ತೆರಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. 11:30ಯಿಂದ 1 ಗಂಟೆವರೆಗೆ ಬಿಜೆಪಿ ಕಚೇರಿಗೆ ತೆರಳಿ ಅಲ್ಲಿ ಶಾಸಕರು, ಸಂಸದರು, ಪದಾಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಒಂದ್ ಕಡೆ ಸಭೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಿಜಯೇಂದ್ರಗೆ ಢವಢವ ಆರಂಭ ಆಗಿದೆ. ನಿತಿನ್ ನಬೀನ್ ಬಂದಾಗ ಎಲ್ಲರೂ ಸೇರಿ ನಗುಮುಖದಿಂದ ಬರಮಾಡ್ಕೊಂಡ್ರು. ಆದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಮುಖವಂತೂ ಕಳೆಗುಂದಿತ್ತು. ಇದಕ್ಕೆ ಕಾರಣ ಬಿಜೆಪಿಯ ಪಾಳ್ಯದಲ್ಲಿ ಕೇಳ್ಬರ್ತಾ ಇರುವಂತಹ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಯ ಮಾತುಗಳು. ಯಾವಾಗ ರಾಜ್ಯಕ್ಕೆ ನಿತಿನ್ ನಬೀನ್ ಆಗಮಿಸ್ತಾರೆ ಅನ್ನುವಂತಹ ಮಾತು ಕೇಳಿ ಬಂತು, ಆಗಿಂದಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತಿದೆ ಅನ್ನುವಂತಹ ಮಾತು ಹರಿದಾಡೋದಕ್ಕೂ ಸಹ ಪ್ರಾರಂಭ ಆಗಿತ್ತು. ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ವಿ ಸೋಮಣ್ಣ, ಅನಂತಕುಮಾರ್ ಹೆಗ್ಡೆ, CT ರವಿ ಮತ್ತಿತರ ಹೆಸರುಗಳು ಸಹ ಕೇಳ್ಬರ್ತಾ ಇದೆ. ಇದೆಲ್ಲ ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಎದೆ ಬಡಿತವನ್ನ ಮತ್ತಷ್ಟು ಜೋರಾಗಿಸೋದ್ರಲ್ಲಿ ಎರಡು ಮಾತಿಲ್ಲ. ಈ ಹಿಂದಿನಿಂದಲೂ ಹೇಗಾದ್ರೂ ಮಾಡಿ ತಂದೆ ಮಗನ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಡಬೇಕು ಅಂತ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಕಿಡಿಕಾರ್ತಾ ಇದ್ರು. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತಿದೆ. ಸೊ ಯತ್ನಾಳ್ ಆಸೆ ರಾಷ್ಟ್ರಾಧ್ಯಕ್ಷರ ಆಗಮನದಿಂದ ಈಡೇರುತ್ತಾ ಅನ್ನುವಂತಹ ಚರ್ಚೆಯೂ ಜೋರಾಗಿದೆ. ಇನ್ನೊಂದು ಕಡೆ KS ಈಶ್ವರಪ್ಪ ಹಾಗೆ ಯತ್ನಾಳ್ ಅವರನ್ನ ಬಿಜೆಪಿಗೆ ಮತ್ತೆ ಕರೆಸಿಕೊಳ್ಳುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯಕ್ಕೆ ರಾಷ್ಟ್ರಾಧ್ಯಕ್ಷರ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆಗೆ ಮುನ್ನುಡಿ ಬರೋದ್ರಲ್ಲಿ ಎರಡು ಮಾತಿಲ್ಲ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.